ನೋಡಿ, ಬೇಸಿಗೆಗಾಲಕ್ಕೆ ಬೆಸ್ಟ್ ಲೀಫಿ ವೆಜಿಟೇಬಲ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಆಯುರ್ವೇದದಲ್ಲಿ ಉಪೋದಿಕ ಅಂತ ಕರೀತಾರೆ. ಗೆಸ್ ಮಾಡಿ ಯಾವುದಿದು? ಫಲ್ಲಿಕ ಅಥವಾ ಉಪೋದಿಕ. ಕರೆಕ್ಟ್. ಕಾಣಿಸ್ತಿದೆಯಾ ನೋಡಿ? ಉಪೋದಿಕ ಹಾರ್ಡ್ ಶೇಪದ ಎಲೆಗಳು. ಇದಕ್ಕೆ ನಾವು ಬಾಯಿ ಬಸಳೆ ಅಥವಾ ಬಸಳೆ ಸೊಪ್ಪು ಅಂತ ಕರಿತೀವಲ್ವ. ಸೊ ಇದು ಆಯುರ್ವೇದ ಶಾಸ್ತ್ರದಲ್ಲಿ 5,000 ವರ್ಷಗಳಿಂದನೇ ಇದ್ರ ಬಗ್ಗೆ ಉಲ್ಲೇಖ ಮಾಡ್ಕೊಂಬಂದಿರೋವಂಥದ್ದು. ಇದಕ್ಕೆ ಉಪೋದಿಕ ಅಂತ ಕರಿತೀವಿ. ಎಲೆಗಳು ಹಾರ್ಡ್ ಶೇಪ್ ಇರುತ್ತೆ ನೋಡಿ. ಇದ್ರ ಶ್ಲೋಕನೇ ಇದೆ, ಭಾವಪ್ರಕಾಶ್ ನಿಘಂಟುವಿದೆ, ಸುಶ್ರುತ ಸಮಿತಿಯಲ್ಲಿದೆ. ಉಪೋದಿಕ ಶೀತಲ ಸ್ನಿಗ್ಧ ಪಿಚ್ಚಲ. ಶೀತಲ, ಪಿಚ್ಚಲ ಮತ್ತು ಸ್ನಿಗ್ಧ ಇದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಮ್ಯೂಸಿಲೇಜ್ ಅಂತ ಒಂದಿದೆ. ಮ್ಯೂಸಿಲೇಜ್ ಏನು ಮಾಡುತ್ತೆ, ಈ ಬಾಯಿನಲ್ಲಿ ಕೋಟಿಂಗ್ ಮಾಡುತ್ತೆ. ನಿಮ್ಮ ಎಂಟೈರ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ಲಿ ಕೋಟಿಂಗ್ ಮಾಡುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ ಈ ಬಾಯಿ ಹುಣ್ಣಾದವರಿಗೆ ತುಂಬ ಅನುಕೂಲ ಮಾಡುತ್ತೆ. ಇರಿಟೇಬಲ್ ಬೌಲ್ ಸಿಂಡ್ರೋಮಿಗೆ ಹೆಲ್ಪ್ ಆಗುತ್ತೆ. ಮ್ಯೂಸಿಲೇಜ್ ಏನು ಮಾಡುತ್ತೆ, ಗ್ಯಾಸ್ಟ್ರೈಟಿಸ್ ಇರೋರಿಗೆ ಆ ಹೊಟ್ಟೆ ಮೇಲೆ ಕೋಟಿಂಗ್ ಮಾಡೋದ್ರಿಂದ ಅವರಿಗೆ ಗ್ಯಾಸ್ಟ್ರಿಕ್ ಪೇಯ್ನ್ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ಕಿಂದ ಬಂದಿರೋಂಥ ಹೊಟ್ಟೆನೂ ಕಡಿಮೆ ಆಗುತ್ತೆ. ಆಮೇಲೆ ಇದರಲ್ಲಿ ಈ ಸಾಲ್ಯುಬಲ್ ಫೈಬರ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಇದು ಶುಗರ್ನವ್ರು ತೊಗೊಂಡ್ರು ಅಂತ ಹೇಳಿದ್ರೆ ಹಸಿವು ಕಡಿಮೆ ಮಾಡುತ್ತೆ. ಗುರು ಆಹಾರ ಅಂತ ಕರಿತೀವಿ ಇದಕ್ಕೆ. ಸೊ ಹಂಗಾಗಿ ಮ್ಯೂಸಿಲೇಜ್, ಅದು ಪಿಚ್ಚಲ ಮತ್ತು ಸ್ನಿಗ್ಧ ಮತ್ತು ಗುರು, ಈ ಮೂರಕ್ಕೂ ಅದು ನೀರು ತುಂಬಿಕೊಂಡಿರೋದ್ರಿಂದ ಅದರಲ್ಲಿ ಹೈಡ್ರೇಷನ್ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗೆ ಅದು ತೊಗೊಂಡಾಗ ಸ್ವಲ್ಪ ಈ ಹೆವಿನೆಸ್ ಅನ್ನಿಸ್ಬೋದು. ಆದರೆ ತುಂಬಾ ಒಳ್ಳೆಯದು. ಹಸಿವು ಕಡಿಮೆ ಮಾಡುತ್ತೆ. ಒಬೇಸಿಟಿ ಎಲ್ಲ ಯಾರಿಗಿರುತ್ತೆ ಅವ್ರುಗಳಿಗೆ ತುಂಬ ಅನುಕೂಲ ಮಾಡುತ್ತೆ. ಯಾಕಂತ ಹೇಳಿದ್ರೆ ಫುಡ್ ಸೆಟೇಟಿವ್ ಬರೋಲ್ಲ, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಪೊಟ್ಯಾಷಿಯಮ್ ಇದೆ, ವಿಟಮಿನ್ ಸಿ ಇದೆ, ಐರನ್ ಇದೆ, ಫಾಲೇಟ್ ಇದೆ, ವಿಟಮಿನ್ B9 ಇದೆ, ಬಿ ಕಾಂಪ್ಲೆಕ್ಸ್ ಇದೆ. ಹಾಗಾಗಿ ಕೂಲಿಂಗ್ ಎಫೆಕ್ಟ್. ಸ್ನಿಗ್ಧ ಪಿಚ್ಚಲ, ಲ್ಯೂಬ್ರಿಕೇಷನ್ ಚೆನ್ನಾಗಿರೋದ್ರಿಂದ ಇದು ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು. ಹಾಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಕಣ್ಣಿಗೆ ಮತ್ತು ಚರ್ಮಕ್ಕೆ ಬೆಸ್ಟ್ ಔಷಧಿ ಅಂತಲೇ ಕರಿಬೋದು, ಆಹಾರದ ಔಷಧಿ. ಬೀಟಾ ಕೆರೋಟಿನ್ ಕೂಡ ಇದೆ ಇದರಲ್ಲಿ. ಯಾರಿಗೆಲ್ಲ ಪೈಲ್ಸು, ಫಿಸ್ಟುಲಾ, ಫಿಜರ್ಸ್ ಇದೆ, ಕಾನ್ಸ್ಟಿಪೇಷನ್ ಇದೆ, ಅವರಿಗೂ ಅನುಕೂಲ ಮಾಡುತ್ತೆ. ರುಷ್ಯ ಅಂತ ಕರಿತೀವಿ. ಸ್ಪರ್ಮ್ ಸೆಮೆನ್ ಕ್ವಾಲಿಟಿನ ತುಂಬ ಚೆನ್ನಾಗಿ ಮಾಡುತ್ತೆ. ಇದರಲ್ಲಿ ವೈಟಮಿನ್ ಬಿ ಕಾಂಪ್ಲೆಕ್ಸ್, ವೈಟಮಿನ್ ಸಿ, ಫಾಲೇಟು ಮತ್ತು ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರೋದ್ರಿಂದ ಇದು ಸ್ಪರ್ಮ್ ಕ್ವಾಲಿಟಿನ ಚೆನ್ನಾಗಿ ಮಾಡುತ್ತೆ. ಯಾರಿಗೆಲ್ಲ ಇನ್ಫರ್ಟಿಲಿಟಿ ಇದೆ, ಗಂಡು ಮಕ್ಕಳು ಕೂಡ ತುಂಬ ಅನುಕೂಲ ಮಾಡುತ್ತೆ. ಪಿತ್ತ, ದಾಹ, ಅಸ್ರ, ತೃಷ್ಣ, ನಿ ಅಂತೇಳಿದ್ರೆ ಈ ಯಾರಿಗೆಲ್ಲ ಪಿತ್ತ ದೋಷದಿಂದ ಅರ್ಟಿಕರಿಯಲ್ ರ್ಯಾಷಸ್ ಆಗುತ್ತೆ, ಚರ್ಮದ ಸಮಸ್ಯೆ ಬರ್ತಿರುತ್ತೆ, ದಾಹ ಸಿಕ್ಕಾಬಿಟ್ಟೆ ಬಾಯಾರಿಕೆ ಆಗ್ತಿರುತ್ತೆ, ಅಸ್ರ ಅಂದರೆ ಬ್ಲೀಡಿಂಗ್, ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ನಲ್ಲಾಗಿರ್ಬೋದು, ಫಿಷರ್ಸ್ನಲ್ಲಾಗಿರ್ಬೋದು. ಸೊ ಈ ಥರದ ಪೇಷಂಟ್ಸ್ಗಳಿಗೆ ತುಂಬ ಅನುಕೂಲ ಆಗುತ್ತೆ. ತೃಷ್ಣ ಅಂದರೆ ಸಿಕ್ಕಾಬಿಟ್ಟೆ ಬಾಯಾರಿಕೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮಲವೃದ್ಧಿಕಾರಿ. ಸೊ ನಾನು ಹೇಳಿದೆ, ಕಾನ್ಸ್ಟಿಪೇಷನ್ನಿಗೆ ಮ್ಯೂಸಿಲೇಜು ಮತ್ತು ಸಾಲ್ಯುಬಲ್ ಫೈಬರ್ ಸಿಕ್ಕಾಬಿಟ್ಟೆ ಡಯಟ್ರಿ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನು ಕೂಡ ರಿಲೀವ್ ಮಾಡ್ತಾ ಬರುತ್ತೆ. ಇದು ತುಂಬಾ ಒಳ್ಳೆಯದು. ಈ ಸಮ್ಮರಲ್ಲಿ ಮಿಸ್ ಮಾಡಿಬಿಡಿ. ಯಾರಿಗೆಲ್ಲ ಬಸಳೆ ಸೊಪ್ಪು ಸಿಗುತ್ತೆ, ಇದನ್ನು ಸಮ್ಮರಲ್ಲಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಸಿಕ್ಕಾಬಿಟ್ಟೆ ಇದೆ, ಮಕ್ಕಳಿಗೂ ಅನುಕೂಲ. ನಾನು ಹೇಳಿದ್ನಲ್ಲ, ವೈಟಮಿನ್ ಬಿ ಕಾಂಪ್ಲೆಕ್ಸು, B9 ಸಿಕ್ಕಾಬಿಟ್ಟಿದೆ, ಬ್ಲೀಡಿಂಗ್ ಸ್ಟಾಪ್ ಮಾಡುತ್ತೆ, ಪೈಲ್ಸ್ನ. ಯಾಕಂದರೆ ಇದರಲ್ಲಿ ವೈಟಮಿನ್ ಕೆ ಇದೆ. ಸೊ ಓವರಾಲ್ ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಐರನ್ನು ಪ್ರತಿಯೊಂದು ಇದರಲ್ಲಿರೋದ್ರಿಂದ, ಮ್ಯಾಂಗನೀಸು ಇದರಲ್ಲಿರೋದ್ರಿಂದ ಬಸಳೆ ಸೊಪ್ಪು ತುಂಬಾ ಒಳ್ಳೆಯದು.